ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದುವೇ ಈ ಹೊತ್ತಿನ ವಿಶೇಷ ನಿಮ್ಮ ಡಾಕ್ಟರ್. ಮಗುವಿನ ಜನನದ ನಂತರ ವೈದ್ಯರ ಮೊದಲ ಸಲಹೆ ಮಗುವಿಗೆ ಎದೆಹಾಲು ನೀಡೋದು. ಎದೆಹಾಲು ಬಿಟ್ಟು ಮತ್ಯಾವ ಪದಾರ್ಥವೂ ನೀಡುವಂತಿಲ್ಲ. ಆರೋಗ್ಯ ಮತ್ತು ಬೆಳವಣಿಗೆಗೆ ಇದು ಸಹಾಯಕಾರಿಯೂ ಹೌದು. ಸ್ತನಪಾನವು ಅತ್ಯಂತ ಪರಿಣಾಮಕಾರಿ ಮಾರ್ಗಗಳಲ್ಲಿ ಒಂದಾಗಿದೆ. ಆದಾಗ್ಯೂ WHO ಶಿಫಾರಸಿನಂತೆ 6 ತಿಂಗಳೊಳಗಿನ ಶಿಶುಗಳಿಗೆ ಸ್ತನಪಾನ ಬಹು ಮುಖ್ಯವಾಗಿದೆ. ಹಾಗಾದ್ರೆ ತಾಯಿಯ ಹಾಲು ಮಗುವಿಗೆ ಯಾಕಷ್ಟು ಮುಖ್ಯ? ಏಕೆ 6 ತಿಂಗಳವರೆಗೆ ಎದೆಹಾಲು ಬಿಟ್ಟು ಬೇರೇನೂ ನೀಡೋ ಹಾಗಿಲ್ಲ? ಮಗುವಿಗೆ ಇದು ಎಷ್ಟು ಸಹಾಯಕಾರಿ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ಪರ್ಶ್ ಹಾಸ್ಪಿಟಲ್ನ ಕನ್ಸಲ್ಟೆಂಟ್ ಆದಂತಹ ಪೀಡಿಯಾಟ್ರಿಷಿಯನ್ ಶಿಲ್ಪಾ ಅವರು. ಬನ್ನಿ ಅವರನ್ನ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ತಾಯಿ ಹಾಲು ಮಗುವಿಗೆ ತುಂಬಾ ಮುಖ್ಯ, ಅದರಲ್ಲೂ 6 ತಿಂಗಳ ಒಳಗಿನ ಮಗುವಿಗೆ ಬೇರೆ ಏನೂ ನೀಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ತಾಯಿಯ ಹಾಲು ಅಷ್ಟು ಇಂಪಾರ್ಟೆನ್ಸ್ ಅಂತ? ತಾಯಿಯ ಹಾಲು ಹೇಳಬೇಕಂದ್ರೆ ಮಗುವಿಗೆ ಅತ್ಯಮೂಲ್ಯವಾದ ಒಂದು ಆಹಾರ. ನಾವು ಹೇಗೆ ಈಗ ಸಮತೋಲನ ಆಹಾರ ಅಥವಾ ಹೇಗೆ ಬ್ಯಾಲೆನ್ಸ್ಡ್ ಫುಡ್ ತಗೋಬೇಕು ಅಂತ ವಿ ಮೇಕ್ ಆಲ್ ದ ಎಫರ್ಟ್ಸ್, ಅದೇ ತರಹ ಮಗುವಿಗೆ ರೆಡಿಯಾಗಿ ಸಿಗುವಂತಹ ಸಮತೋಲನ ಆಹಾರ ತಾಯಿಯ ಹಾಲು. ನಾವು ಅದನ್ನು ಪ್ರಾಮುಖ್ಯತೆ ಕೊಡೋದಕ್ಕೇ ಅದನ್ನು ವೈಟ್ ಗೋಲ್ಡ್ ಅಂದರೆ ಬಿಳಿ ಚಿನ್ನ, ಫಸ್ಟ್ ವ್ಯಾಕ್ಸಿನ್, ಮೊದಲನೇ ಲಸಿಕೆ ಅಥವಾ ಸೂಪರ್ ಫುಡ್ ಅಂತ ಸಹ ಡಿಸ್ಕ್ರೈಬ್ ಮಾಡ್ತೀವಿ. ಸೊ ತಾಯಿಯ ಹಾಲಿನಲ್ಲಿ ಮಗುವಿಗೆ ಯಾವ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಫ್ಯಾಟ್ ಆಗಲಿ ಅಥವಾ ಮಿನರಲ್ಸ್ ಆಗಲಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಸೊ ಅದು ರೆಡಿಯಾಗಿ ಬರುತ್ತೆ. ಅದರ ಜೊತೆಯಲ್ಲಿ ಮಕ್ಕಳಲ್ಲಿ ಇನ್ಫೆಕ್ಷನ್ ತಡೆಗಟ್ಟುವ ಶಕ್ತಿ, ಮಗುವಲ್ಲಿ ಇಮ್ಯುನಿಟಿ ಅಂತ ಏನೂ ಇರೋದಿಲ್ಲ. ಸೊ ತಾಯಿಯ ಹಾಲಿನಲ್ಲಿ ಇರೋ ಆ್ಯಂಟಿಬಾಡೀಸ್ ಏನಿದೆ ಅದು ಮಕ್ಕಳಲ್ಲಿ ಬಹಳಷ್ಟು ಇನ್ಫೆಕ್ಷನ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಯಾವ ಥರ ಇನ್ಫೆಕ್ಷನ್ ಇರ್ಬೋದಂದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ವಾಂತಿ ಭೇದಿ ಆಗ್ಬೋದು, ಅಥವಾ ಇಯರ್ ಇನ್ಫೆಕ್ಷನ್ಸ್, ಕಿವಿಯಲ್ಲಿ ಸೋರೋದು, ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್, ನಿಮೋನಿಯಾ ಆಗಲಿ, ಕೆಮ್ಮು ಕಫ ಆಗೋದಾಗಲಿ, ಅಥವಾ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್. ಇದು ಯಾವುದೇ ಥರದ ಇನ್ಫೆಕ್ಷನ್ ಆದರೂ ಅದನ್ನು ತಡೆಗಟ್ಟೋ ಶಕ್ತಿ ಇರೋ ಆ್ಯಂಟಿಬಾಡೀಸ್ ತಾಯಿ ಹಾಲಲ್ಲಿರುತ್ತೆ. ಸೊ ಹೀಗಾಗಿ ನಾವು ಮೊದಲನೇ 6 ತಿಂಗಳಲ್ಲಿ ಬರೀ ತಾಯಿ ಹಾಲು ಕೊಡೋದಕ್ಕೇ ಹೇಳ್ತೀವಿ. ಅದು ಬಿಟ್ಟು ಬೇರೆ ಏನು ಕೊಡೋ ಹಾಗೂ ಇಲ್ಲ. ಬೇರೆ ಏನು ಅಂತ ಹೇಳಿದ್ರೆ ಹಲವಾರು ಜನ ಈ ತಾಯಿ ಹಾಲು ಸಾಕಾಗ್ತಾ ಇಲ್ಲ, ನಾವು ಹಸುವಿನ ಹಾಲು ಕೊಡ್ತೀವಿ ಅಂತ ಸಹ ಹೇಳ್ತಾರೆ. ಹೇಳಬೇಕಂದ್ರೆ ಹಸುವಿನ ಹಾಲಿನಲ್ಲಿ ಇರುವಂಥ ಪ್ರೋಟೀನ್ ಅದು ಅಧಿಕವಾಗಿರುತ್ತೆ. ತಾಯಿ ಹಾಲಿಗೆ ಕಂಪೇರ್ ಮಾಡಿಕೊಂಡ್ರೆ ಹಸುವಿನ ಹಾಲಿನ ಪ್ರೋಟೀನ್ ಅಂಶ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಹಾಗೂ ಆ ಪ್ರೋಟೀನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂಥ ಅಂದರೆ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಮಗುಗಿರೋದಿಲ್ಲ. ಸೊ ಕೌ ಮಿಲ್ಕ್ ಪ್ರೋಟೀನ್ ಅಲರ್ಜಿ ಅಂತ ಸಹ ನಾವು ತುಂಬ ಕೇಸಸ್ ನೋಡ್ತೀವಿ. ಸೊ ಹಸುವಿನ ಹಾಲು ಕೊಡೋ ಹಾಗೆ ಇಲ್ಲ. ಆ್ಯಕ್ಚುಲಿ ಫಸ್ಟ್ 6 ಮಂತ್ಸ್ ಎಲ್ಲ ನಾವು ಹಸುವಿನ ಹಾಲು ಕೊಡೋದಕ್ಕೆ 1 ವರ್ಷದವರೆಗೂ ಹೇಳೋದಿಲ್ಲ. 1 ವರ್ಷ ತುಂಬಿದ ನಂತರ ಅವ್ರು ಹಸುವಿನ ಹಾಲು ಕೊಡ್ಬೋದು. ಇದು ಬಿಟ್ಟು ಕೆಲವರು ಹಸುವಿನ ಹಾಲಿಗೆ ನೀರು ಕೊಟ್ಟರೆ ಸರಿ ಹೋಗುತ್ತೆ, ಆ ಥರನೂ ಪ್ರಾಕ್ಟೀಸಸ್ ನಾವು ನೋಡಿದ್ದೀವಿ. ಅದು ಸಹ ಮಗುಗೆ ಒಗ್ಗೋದಿಲ್ಲ. ನೀವು ಮಕ್ಕಳಿಗೆ ತಾಯಿ ಹಾಲು ಬಿಟ್ಟರೆ ಬೇರೆ ಏನು ಕೊಡುವಂಥ ಅಗತ್ಯನೂ ಇಲ್ಲ, ಆ್ಯಂಡ್ ಅದು ಸೇಫು ಅಲ್ಲ. ನೀವು ಹೇಳ್ತಾ ಇದ್ರಿ ಎದೆ ಹಾಲು ಕಡಿಮೆ ಆದರೆ ಈ ರೀತಿ ಹಸುವಿನ ಹಾಲನ್ನು ಕೊಡ್ತಾರೆ ಅಂತೇಳಿ. ಎದೆ ಹಾಲು ಕಡಿಮೆ ಆದವ್ರು ಏನು ಮಾಡಬೇಕು ಅಂತ ಹೇಳ್ತೀರಾ? ಬಹಳಷ್ಟು ಬಾರಿ ಏನಾಗುತ್ತೆ, ಮೊದಲು 2 ದಿನ ಡೆಲಿವರಿ ಆಗಿ ಮೊದಲು 2 ದಿನ ಅವ್ರಿಗೆ ಹಾಲು ಅಷ್ಟಾಗಿ ಬರೋದಿಲ್ಲ. ಆ 2 ದಿನದಲ್ಲೇ ಬಹಳಷ್ಟು ಜನ ಅಂದ್ಕೋತಾರೆ ನಂಗೆ ಹಾಲು ಬರ್ತಾ ಇಲ್ಲ, ನನ್ನ ಮಗುಗೆ ಸಾಕಾಗ್ತಾ ಇಲ್ಲ, ಹಸುವಾಗ್ತಾ ಇದೆ, ಮಗು ಅಳ್ತಾ ಇದೆ, ಸೊ ಬೇರೆ ಏನಾದರೂ ಕೊಡಬೇಕಾ? ತಕ್ಷಣಕ್ಕೆ ಅವ್ರಿಗೆ ಬರೋದು ಫಾರ್ಮುಲಾ. ಬಟ್ ನಿಜ ಏನಂತ ಹೇಳಿದ್ರೆ ಮೊದಲು 2 ದಿನ ಯಾರಿಗೂ ಹಾಲು ಬರೋದಿಲ್ಲ. ಬರೋದೇ 1-2 ತೊಟ್ಟು, ಅದು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಯೆಲ್ಲೋ ಗೋಲ್ಡ್. ಯೆಲ್ಲೋ ಗೋಲ್ಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ದಟ್ ಈಸ್ ವೆರಿ ರಿಚ್, ಅಂದರೆ ಅದು ತುಂಬ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಾ ಹೇಳ್ದಂಗೆ ಆ್ಯಂಟಿಬಾಡೀಸ್ ಸಹ ತುಂಬ ಇರುತ್ತೆ. ಸೊ ದಟ್ ಶುಡ್ ನೆವರ್ ಬಿ ಮಿಸ್ಡ್. ಮಕ್ಕಳಿಗೆ ಅದನ್ನು ತಪ್ಪಿಸೋ ಹಾಗೆ ಇಲ್ಲ. ಅವ್ರಿಗೆ ಮೊದಲು 2 ದಿನ ಎಷ್ಟು ಬರುತ್ತೆ, 2 ಹನಿ ಆಗ್ಬೋದು, 3 ಹನಿ ಆಗ್ಬೋದು, 2 ಗಂಟೆಗೆ ಒಂದ್ಸತಿ ಅವ್ರು ಅದನ್ನು ಕುಡಿಸ್ತಾ ಹೋದರೆ 3-4 ದಿನದಲ್ಲೇ ಅವ್ರಿಗೆ ಖಂಡಿತವಾಗೂ ಹಾಲು ಬರುತ್ತೆ. ಬಟ್ ಆ 2 ದಿನ ವೆಯ್ಟ್ ಮಾಡದೆ ಮಕ್ಕಳಿಗೆ ಫಾರ್ಮುಲಾ ಕೊಟ್ಟರು ಇಲ್ಲ ಬಾಟ್ಲ್ ಹಾಲು ಕೊಟ್ಟರು ಅಂತ ಹೇಳಿದ್ರೆ ಅದಾದಮೇಲೆ ಹಾಲು ಬರೋದು ಕಷ್ಟ. ಯಾಕೆಂದರೆ ಮಕ್ಕಳಿಗೆ ಬೇಬೀಸ್ ಹ್ಯಾಬಿಟ್ ಮೇಕರ್ಸ್, ಅಂದರೆ ಅಭ್ಯಾಸ ನಾವು ಹೆಂಗೆ ಮಾಡ್ತೀವಿ ಹಂಗೆ ಅಭ್ಯಾಸ ಆಗುತ್ತೆ. ಸೊ ನೀವು ಮೊದಲು 2 ದಿನವೇ ಅವರಿಗೆ ಬಾಟ್ಲ್ ಅಭ್ಯಾಸ ಮಾಡಿಸ್ಬಿಟ್ರಿ ಅಂದರೆ ಮಕ್ಕಳು ಆಮೇಲೆ ಕಚ್ಚೋದೇ ಇಲ್ಲ. ನೀವು ಎಷ್ಟು ಟ್ರೈ ಮಾಡಿದ್ರು ಆಮೇಲೆ ಅದು ಆ ಥರ ಬಾಂಡಿಂಗ್ ಬರೋದು ಕಷ್ಟ. ಸೊ ದಟ್ ದ ಫಸ್ಟ್ 2-3 ಡೇಸ್ ಅಥವಾ ಫಸ್ಟ್ ವೀಕ್ ಆಫ್ಟರ್ ಡೆಲಿವರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಪ್ರಮುಖ, ವೆರಿ ವೆರಿ ಇಂಪಾರ್ಟೆಂಟ್. ತುಂಬ
ಪ್ರಮುಖವಾದ ದಿನಗಳು ಫಸ್ಟ್ ಕೆಲವು ದಿನ ಏನಿದೆ ಅಲ್ಲ ಡೆಲಿವರಿ ಆದಮೇಲೆ ಅಷ್ಟು ದಿನದಲ್ಲಿ ಅವ್ರು ಬ್ರೆಸ್ಟ್ ಫೀಡಿಂಗ್ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು, ಅದಷ್ಟರಲ್ಲಿ ಅವರಿಗೆ ಬಾಂಡಿಂಗ್ ಬಂತು, ಮಗು ಲ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಾದಮೇಲೆ ಹಾಲು ಕಮ್ಮಿ ಆಗುವಂತಹ ಸಾಧ್ಯತೆ ತುಂಬ ಕಮ್ಮಿ. ಇನ್ನು ಮಗು ಜನನ ಆದ ನಂತರದಲ್ಲಿ ಎಷ್ಟು ಗಂಟೆಗೆ ನಂತರ ಹಾಲು ಕೊಡಬೇಕು ಅಂತ ಹೇಳ್ತೀರಾ? ಸಾಮಾನ್ಯವಾಗಿ ಮಗು ಡೆಲಿವರಿ ಆದಮೇಲೆ ಅರ್ಧ ಗಂಟೆ ಒಳಗಡೆ ನಾವು ಹಾಲು ಕೊಡಿಸ್ಬೇಕು ಅಂತ ಹೇಳ್ತೀವಿ. ಅಂದರೆ ಅರ್ಧ ಗಂಟೆ ಒಳಗಡೆ ಅವ್ರ ಎದೆ ಕಚ್ಚಿಸ್ಬೇಕು. ಸಿಸೇರಿಯನ್ ಆಗಿದ್ರೂ ಸಹ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಾಲು ಕೊಟ್ಟರೆ ಒಳ್ಳೇದಂತಲೇ ಹೇಳ್ತೀವಿ. ಕೆಲವು ಬಾರಿ ಸಿಸೇರಿಯನ್ ಮಾಡಬೇಕಾದ್ರೆ ಜನರಲ್ ಅನಸ್ತೇಷಿಯಾ ಕೊಡೋ ಚಾನ್ಸಸ್ ಇರುತ್ತೆ. ಆವಾಗ ಮಾತ್ರ ಅವ್ರ ಅನಸ್ತೇಷಿಯಿಂದ ಹೊರಗಡೆ ಬಂದ ಮೇಲೆ ಹಾಲು ಕೊಡಿಸ್ಬೇಕಾಗತ್ತೆ ಅಷ್ಟೇ. ಮತ್ತೆ ಎಲ್ಲ ಸಂದರ್ಭದಲ್ಲೂ ಅವ್ರು ಅರ್ಧ ಗಂಟೆ ಒಳಗಡೆ ಅಥವಾ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹಾಲು. ಅಂದ್ರೆ ಕೆಲವೊಂದು ಭಾಗದಲ್ಲಿ ಮೂಢನಂಬಿಕೆ ಇದೆ, ಮೊದಲ ಹಾಲು ಕೊಡಬಾರ್ದು ಅಂತ ಹೇಳಿ ಎಷ್ಟೋ ಕಡೆ ಚೆಲ್ತಾರೆ. ಹಾಗಾಗಿ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಅದು ಆಕ್ಚುಲಿ ತಪ್ಪು. ನಾನು ಹೇಳ್ದಂಗೆ ಮೊದಲ ಹಾಲು ಅಥವಾ ಮೊದಲ 2 ದಿನ ಬರೋ ಹಾಲು ಕೊಲೆಸ್ಟ್ರಾಲ್ ಅಂತಾನೆ ಹೇಳ್ತೀವಿ. ಅದು ಪ್ರಮಾಣದಲ್ಲಿ ತುಂಬಾ ಕಮ್ಮಿ ಇರುತ್ತೆ, ಹೌದು. ಬಟ್ ಯೆಲ್ಲೋ ಕಲರ್ ಇಟ್ಸ್ ವೆರಿ ರಿಚ್ ಇನ್ ಆಂಟಿಬಾಡೀಸ್ ಆಗಲಿ ಮತ್ತೆ ನ್ಯೂಟ್ರಿಯೆಂಟ್ಸ್ ಆಗಲಿ ತುಂಬ ಎನ್ರಿಚ್ಡ್ ಮಿಲ್ಕ್ ಅದು. ಸೊ ಅದನ್ನು ಯಾವುದೇ ಕಾರಣದಿಂದಲೂ ನೀವು ತಪ್ಪಿಸ್ಲೇಬಾರ್ದು. ಚೆಲ್ಲೋದಂತೂ ಮಹಾ ಅಪರಾಧ ಅಂತಲೇ ನಾನು ಹೇಳ್ತೀನಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ ಡೆವಲಪ್ಮೆಂಟ್ಗಾಗಲಿ, ಅದು ಮೆದುಳಿನ ಡೆವಲಪ್ಮೆಂಟ್ ಆಗ್ಬೋದು, ದೇಹದ ಡೆವಲಪ್ಮೆಂಟ್ ಆಗ್ಬೋದು, ಅಥವಾ ರೋಗ ನಿರೋಧಕ ಶಕ್ತಿ ಕೊಡೋದಾಗಲಿ, ಎಲ್ಲದರಲ್ಲೂ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ. ಇನ್ನು ಮಗುವಿಗೆ ಹಾಲು ಕೊಡುವಂಥ ಸಂದರ್ಭದಲ್ಲಿ ತಾಯಂದಿರು ಪಥ್ಯ ಇರಬೇಕು ಅಂತ ಹೇಳ್ತಾರೆ. ಹೌದಾ? ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಪಥ್ಯ ಇರಬೇಕು ಅಂತ ಡಾಕ್ಟರ್ಸ್ ಯಾವ ವೈದ್ಯರು ರೆಕಮೆಂಡ್ ಮಾಡೋದೇ ಇಲ್ಲ. ಪಥ್ಯ ಅಂದರೆ ಕೆಲವು ಕಡೆ ಮಾಡ್ತಾರೆ, ಹೌದು ನಾವು ಹಣ್ಣು ಕೊಡೋದಿಲ್ಲ, ಹಾಲು ಕೊಡೋದಿಲ್ಲ, ಇಲ್ಲ ವೆಜಿಟೇಬಲ್ಸ್ ಕೊಡೋದಿಲ್ಲ, ತರಕಾರಿ ಕೊಡಬಾರ್ದು, ಅವ್ರಿಗೆ ಶೀತ ಆಗುತ್ತೆ ಮತ್ತು ಮಗುಗೆ ಬರುತ್ತೆ ಅಥವಾ ಹೀಟ್ ಆಗುತ್ತೆ, ಆ ಥರ ಎಲ್ಲ ಇದೆ. ನಾವು ಹೇಳೋದೇನು ಹೇಳಿದ್ರೆ, ತಾಯಿ ಹಾಲು ಕುಡಿಸ್ತಾ ಇರೋದ್ರಿಂದ ಅವ್ರ ಹಾಲಿನಲ್ಲಿ ಅವ್ರು ಏನು ತಿಂತಾರೆ ಅದು ಅವ್ರ ಹಾಲಿನಲ್ಲಿ ಬರುತ್ತೆ, ಹೌದು. ಸೊ ಅವ್ರು ಬ್ಯಾಲೆನ್ಸ್ ಡಯಟ್ ತೊಗೊಂಡ್ರಿ ಅಂದರೆ ನಾರ್ಮಲ್ ಆಗಿ ನಾವು ಹೇಗೆ ತೊಗೋತೀವಿ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಎಲ್ಲ ಇರಬೇಕು ಅವ್ರ ಡಯಟಲ್ಲಿ, ಎಲ್ಲ ಇರಬೇಕು. ಸೊ ಯಾವುದೂ ರೆಸ್ಟ್ರಿಕ್ಷನ್ ಅಂತ ಹೇಳೋದೇ ಇಲ್ಲ, ಈ ತರಕಾರಿ ತಿನ್ನಬೇಡಿ ಅಥವಾ ಈ ಹಣ್ಣು ತಿನ್ನಬಾರ್ದು, ಆ ಥರ ಏನೂ ಇರೋದಿಲ್ಲ. ಅದ್ರ ಜೊತೆಯಲ್ಲಿ ಅವ್ರ ವೈದ್ಯರು ಹೇಳಿರುವಂತಹ ಮಾತ್ರೆಗಳು, ಈ ಐರನ್ ಟ್ಯಾಬ್ಲೆಟ್ಸ್ ಆಗ್ಬೋದು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಆಗ್ಬೋದು, ಅದು ಕಂಟಿನ್ಯೂ ಮಾಡೋದು ಸಹ ತುಂಬ ಮುಖ್ಯ. ಇದೆಲ್ಲದ್ರ ಜೊತೆಯಲ್ಲಿ ಅವ್ರು ಹಾಲು ಕೊಡೋದ್ರಿಂದ ತಾಯಿ ಹಾಲಿನಲ್ಲಿ 87% ನೀರಿರುತ್ತೆ. ಓಕೆ, ಸೊ ಅವ್ರು ನೀರು ಕುಡಿಯೋದು ಸಹ ಬಹಳ ಮುಖ್ಯ. ದಿನಕ್ಕೆ 6ರಿಂದ 8 ಗ್ಲಾಸ್ ನೀರು ಕುಡಿಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಸಮತೋಲನ ಆಹಾರ ಸೇವಿಸಿದ್ರೆ ಹಾಲು ಸಹ ಚೆನ್ನಾಗಿ ಬರುತ್ತೆ, ಮಕ್ಕಳಿಗೂ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುತ್ತೆ. ಇನ್ನು ಎಷ್ಟೋ ಕಡೆಗಳಲ್ಲಿ ಅಂದರೆ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಹೌದು, ಅದು ಬಹಳ ತಪ್ಪು. ಅವ್ರು ನೀರು ಕೊಡ್ದಿರಾ ಮತ್ತು ಅವ್ರದ್ದು ನೀರು ಮೈ ಆಗುತ್ತೆ ಮತ್ತು ಇಳಿಬೇಕು, ಆ ಥರ ಎಲ್ಲ ಪ್ರಾಕ್ಟೀಸಸ್ ನೋಡಿದ್ದೀವಿ. ಬಟ್ ದಟ್ ಈಸ್ ನಾಟ್ ಟ್ರೂ, ದಟ್ ಈಸ್ ನಾಟ್ ರೈಟ್. ನಾರ್ಮಲಾಗಿ ನಾ ಹೇಳ್ದಂಗೆ ತಾಯಿ ಹಾಲಿನಲ್ಲಿ 87% ಅಷ್ಟು ನೀರೇ ಇರುತ್ತೆ. ಇವ್ರು ನೀರು ಕೊಡಲಿಲ್ಲ ಅಂದರೆ ಅವ್ರಿಗೆ ಹಾಲು ಬರೋದು ಕಷ್ಟ. ಮತ್ತು ಅದಾದಮೇಲೆ ತಾಯಿ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವ್ರಿಗೆ ಹಾಲು ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಅಥವಾ ಅವ್ರೇನೋ ಸರಿ ಮಾಡ್ತಾ ಇಲ್ಲ ಅನ್ನೋ ಥರ. ಅವ್ರು ಸರಿಯಾಗಿ ನಾ ಹೇಳ್ದಂಗೆ 1.5ರಿಂದ 2 ಲೀಟರ್ವರೆಗೂ ನೀರು ಕುಡಿಬೇಕಾಗತ್ತೆ ದಿನ. ಅದು ದಟ್ ವಿಲ್ ಬಿ ದ ರೈಟ್ ಥಿಂಗ್ ಫಾರ್ ಎನ್ಹಾನ್ಸ್ಡ್ ಬ್ರೆಸ್ಟ್ ಫೀಡಿಂಗ್. ಚೆನ್ನಾಗಿ ಹಾಲು ಬರೋದಕ್ಕೂ ಅದು ಹೆಲ್ಪ್ ಆಗುತ್ತೆ ಅವ್ರಿಗೆ. ಇನ್ನು ಎದೆ ಹಾಲು ಕುಡಿಯುವಂಥ ಮಗುವಿಗೆ ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳ್ತೀರಾ ಡಾಕ್ಟರ್? ಎದೆ ಹಾಲು ಕುಡಿಯುವಂಥ ಮಕ್ಕಳಿಗೆ ಮಕ್ಕಳಿಗೆ ನಾ ಹೇಳ್ದಂಗೆ ಇಮ್ಯುನಿಟಿ ಅಂತ ಏನೂ ಇರೋದಿಲ್ಲ. ಸೊ ಫಸ್ಟ್ 6 ಮಂತ್ಸಲ್ಲಿ ಅವರೆಲ್ಲೂ ಹೊರಗಡೆ ಹೋಗದೆ ಕ್ರೌಡೆಡ್ ಪ್ಲೇಸಸ್ ಅಂದರೆ ಜನರು ತುಂಬಿರುವಂಥ ಪ್ಲೇಸಸ್ಗೆ ಹೋಗದೆ ಇರೋದು ತುಂಬ ಒಳ್ಳೆಯದು. ಯಾಕೆಂದರೆ ಮತ್ತೆ ಅಲ್ಲೆಲ್ಲ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು, ಇವ್ರಿಗೇನಾದರೂ ಇವಾಗ ತಾಯಿಗೇನಾದರೂ ಹುಷಾರಿಲ್ಲ ಅಥವಾ ಅವ್ರಿಗೇನಾದರೂ ಜ್ವರ, ನೆಗಡಿ ಆ ಥರ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಹಾಲು ಕುಡಿಸ್ಬೇಡಿ ಅಂತ ನಾವು ಹೇಳೋದೇ ಇಲ್ಲ. ಅವ್ರಿಗೇನಾದರೂ ಜ್ವರ, ನೆಗಡಿ, ಕೆಮ್ಮು ಈ ಥರ ಇದ್ದರೂ ಸಹ ಅವ್ರು ಹಾಲು ಕುಡಿಸೋದ್ರಿಂದ ಅವ್ರಿಗೆ ಇನ್ಫೆಕ್ಷನ್ಗೆ ಏನು ಆ್ಯಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ ಅವ್ರ ಬಾಡಿನಲ್ಲಿ, ಅದು ಸಹ ಹಾಲಿನ ಮೂಲಕ ಮಗುಗೆ ಹೋಗುತ್ತೆ. ಸೊ ದಟ್ ಆ್ಯಕ್ಟ್ಸ್ ಆಸ್ ಅ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಇನ್ಫೆಕ್ಷನ್. ಸೊ ಅವ್ರಿಗೇನಾಗಿದೆ ಇನ್ಫೆಕ್ಷನ್, ಅದು ಮಗುಗೆ ಬಂದರೂ ಸಹ ಆ್ಯಂಟಿಬಾಡೀಸ್ ಪ್ರೊಟೆಕ್ಟ್ ಮಾಡುತ್ತೆ ಮಗುನ. ಸೊ ವಿಚ್ ಇಸ್ ವೆರಿ ಗುಡ್. ಸೊ ಅದು ಒಂದು ಇದು. ಮತ್ತು ಇನ್ಫೆಕ್ಷನ್ ಆಗಿದ್ದಾಗ ಅವರು ಮಗುನ ಮುಟ್ಟೋದಾಗಲಿ ಅಥವಾ ಕುಡಿಸೋದಾಗಲಿ ಅಥವಾ ಬೇರೆ ಒಂದೇನಾದರೂ ಕಾರ್ಯ ಮಾಡಬೇಕು ಅಂತ ಇದ್ದರೂ ಸಹ ಕೈಕಾಲು ತೊಳ್ಕೊಂಡು ಕ್ಲೀನಾಗಿ ಸ್ವಚ್ಛವಾಗಿ ಮಗುನ ಮುಟ್ಟೋದು ಒಳ್ಳೆಯದು. ಯಾಕೆಂದರೆ ಅವ್ರದ್ದು ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು, ಸೆಕ್ರಿಷನ್ಸ್ ಎಲ್ಲ ಕಡೆ ಇರುತ್ತೆ. ಸೊ ಅವ್ರಿಗೆ ಸಡನ್ನಾಗಿ ಹೋಗಿ ಮಗುನ ಎತ್ಕೊಳ್ಳೋದಾಗಲಿ ಕುಡಿಸೋದಾಗಲಿ ಮಾಡಿದಾಗ ಅದರಿಂದ ಸಹ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಿಕಾಷನ್ಸ್ ತೊಗೊಂಡ್ರೆ ಅವ್ರ ಇನ್ಫೆಕ್ಷನ್ ಸಹ ಅವಾಯ್ಡ್ ಮಾಡ್ಬೋದು. ಇನ್ನು ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಎದೆ ಹಾಲು 6 ತಿಂಗಳೊಳಗೆ ಕೊಡಲೇಬೇಕು ಅಂತೇಳಿ. 6 ತಿಂಗಳ ನಂತರದಲ್ಲಿ ಆಕಳ ಹಾಲು ಅಥವಾ ಈ ಪ್ಯಾಕೆಟ್ ಹಾಲುಗಳನ್ನು ಕೊಡಬಹುದಾ ಮಕ್ಕಳಿಗೆ? ಇಲ್ಲ, ಹಸುವಿನ ಹಾಲು ನಾವು ರೆಕಮೆಂಡ್ ಮಾಡೋದು ಮಗುವಿಗೆ 1 ವರ್ಷ ಆಗಿದ ನಂತರ. ಅವ್ರಿಗೆ ಜೀರ್ಣಶಕ್ತಿ, ಹಸುವಿನ ಹಾಲನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ಬರೋದೇ 1 ವರ್ಷದ ನಂತರ. ಸೊ 1 ವರ್ಷದ % ಅದೇ ಥರ ಕಂಟಿನ್ಯೂ ಆಗುತ್ತೆ.
ಈಗ ಕೆಲ ಮಕ್ಕಳು ಎದೆ ಹಾಲು ಕುಡಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಂದರೆ ಆ ಮಕ್ಕಳಿಗೆ ಸಾಧ್ಯ ಆಗೋದಿಲ್ಲ. ಯಾವ ಕಾರಣದಿಂದಾಗಿ ಹೀಗಾಗತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಡಾಕ್ಟರ್? ಒಂದು ಮಗು ಹುಟ್ಟಿದಾಗ ಅಲ್ಲಿ ಮಗು ಹುಟ್ಟಿದ ಜೊತೆಲಿ ತಾಯಿಗೆ ಸಹ ಹುಡ್ತಾರೆ, ಇಬ್ರಿಗೂ ಅದು ಹೊಸ ಅನುಭವ. ಹಾಲು ಕುಡಿಸೋದಾಗ್ಲಿ ಹಾಲು ಕುಡಿಯೋದಾಗ್ಲಿ ಅವ್ರಿಗೂ ಹೊಸ್ತು, ಮಗುಗೂ ಹೊಸ್ತು. ಕೆಲವು ಮಕ್ಕಳು ಬೇಗ ಕಲಿತಾರೆ, ಕೆಲವು ಮಕ್ಳಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಆ ಟೈಮ್ ಹಿಡಿಯೋದ್ರಲ್ಲಿ ಇವ್ರು ತಾಳ್ಮೆ ಕಲ್ತ್ಕೊಂಡು ಇಲ್ಲ ಬೇರೆ ಏನಾದರೂ ಕೊಡೋಣ ಅಂತ ಹೋದಾಗ ಆವಾಗ ಅದು ಅಭ್ಯಾಸ ಆಗುತ್ತೆ. ಏನಂದರೆ ತಾಯಿ ಹಾಲು ಕುಡಿಯೋದಕ್ಕಿಂತಲೂ ಬಾಟಲಲ್ಲಿ ಕುಡಿಯೋದು ಈಸಿ, ಅವ್ರಿಗೆ ಈಸಿಯಾಗಿ ಬರುತ್ತೆ. ಸೊ ಅವ್ರು ಏನು ಮಾಡ್ತಾರೆ, ಮಕ್ಕಳು ಯಾವುದು ಈಸಿ ಅದನ್ನು ಚೂಸ್ ಮಾಡ್ತಾರೆ. ಸೊ ಬಾಟ್ಲಲ್ಲಿ ಕೊಟ್ಟರು ಸರಿ ನನಗೆ ಅದೇ ಈಸಿ ಆಗ್ತದೆ, ಇದನ್ನು ಅವ್ರು ರೆಫ್ಯೂಸ್ ಮಾಡ್ತಾರೆ. ಮತ್ತು ತಾಯಿ ಹಾಲು ಕುಡಿಯೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಸೊ ಆವಾಗ ಭಾರಿ ಕಷ್ಟ ಆಗುತ್ತೆ ಅವ್ರಿಗೆ. ನೀವು ಒಂದು ಸತಿ ಬಾಟಲ್ ಫೀಡ್ ಕೊಟ್ಟು ಮತ್ತೆ ತಾಯಿ ಹಾಲು ಕೊಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅವ್ರು ಕುಡಿತಾ ಇಲ್ಲ ಅಂದರೂ ಸಹ ಕೆಲವು ಸತಿ ಲ್ಯಾಚಿಂಗ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಸ್ಪಿಟ್ಲಲ್ಲಿ ಇದ್ದಾಗ ವೈದ್ಯರಾಗಲಿ ಅಥವಾ ಸಿಸ್ಟರ್ಸ್ ಆಗಲಿ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಂತ ಸಹ ಇರ್ತಾರೆ. ಅವರ ಸಹಾಯದಿಂದ ಏನೇನು ಪ್ರಾಬ್ಲಮ್ಸ್ ಇದೆ, ಲ್ಯಾಚ್ ಆಗ್ತಾ ಇಲ್ಲ ಅಥವಾ ಹಾಲು ಬರ್ತಾ ಇಲ್ಲ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು, ಏನು ಪ್ರಾಬ್ಲಮ್ಗೆ ಮಗು ಲ್ಯಾಚ್ ಆಗ್ತಾ ಇಲ್ಲ ಅಥವಾ ಹಾಲು ಕುಡಿತಾ ಇಲ್ಲ ಅಂತ ವೈದ್ಯರ ಹತ್ರ ಹೇಳ್ಕೊಂಡ್ರೆ ಅವರು ಸಹ ಆಗುವಷ್ಟು ಸಹಾಯ ಮಾಡಿ ಅದೇನು ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಮಾಡಿಕೊಡ್ತಾರೆ. ಯಾವುದೇ ಸಿಚುವೇಷನಲ್ಲೂ ಮಗು ಹಾಲು ಕುಡಿಯೋಕೆ ಆಗೋದೇ ಇಲ್ಲ, ಇದು ನನಗಾಗಲ್ಲ ಬಿಟ್ಬಿಡೋಣ ಆ ಥರ ಯಾವುದೂ ಇರೋದೇ ಇಲ್ಲ. ಕೆಲವೊಂದು ಸಿಚುವೇಷನ್ ಇರುತ್ತೆ ವೇರಿನ್ ಈಗ ಅಮ್ಮ ಯಾವುದೋ ಒಂದು ಮೆಡಿಸಿನ್ ತೊಗೋತಾ ಇದ್ರಿ, ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಕೀಮೋಥೆರಪಿ ಅಂತ ಕೊಡ್ತೀವಿ. ಆ ಥರ ಸಂದರ್ಭದಲ್ಲಿ ನಾವು ಹಾಲು ಕುಡಿಸೋದಕ್ಕೆ ಹೇಳೋದಿಲ್ಲ, ಆವಾಗ ಹಾಲು ಕುಡಿಸೋದು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಕಂಡೀಷನಲ್ಲೂ ಸಹ ಹಾಲು ಕುಡಿಸೋದು ಐಡಿಯಲ್. ದಟ್ ವಿಲ್ ಬಿ ದ ಬೆಸ್ಟ್ ಫುಡ್ ದಟ್ ಯು ಕ್ಯಾನ್ ಗಿವ್ ಯೋರ್ ಬೇಬಿ. ಅಂದರೆ ಎಷ್ಟು ಟೈಮ್ನ ಗ್ಯಾಪಲ್ಲಿ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀರಾ, ಒಳ್ಳೆಯದು ಅಂತ ಹೇಳ್ತೀರಾ ಡಾಕ್ಟರ್? ಹುಟ್ಟಿದಾಗ ನಾವು ಯೂಶಲಿ ಮೊದಲು 1-2 ವಾರ 2 ಗಂಟೆಗೆ ಒಂದು ಸತಿ ಹಾಲು ಕುಡಿಸ್ಬೇಕು ಅಂತಲೇ ಹೇಳ್ತೀವಿ, 2ರಿಂದ 3 ಗಂಟೆ. ಅದಕ್ಕಿಂತಲೂ ಹೆಚ್ಚು ಮಗುನ ಹಾಲು ಕುಡಿಸ್ದಿರ ಬಿಡೋದು ಸೇಫ್ ಅಲ್ಲ. ಸೊ 2ರಿಂದ 3 ಗಂಟೆ ಹಗಲೊತ್ತಲ್ಲೂ ಸಹ ರಾತ್ರಿ ಹೊತ್ತಲ್ಲೂ ಸಹ 2-3 ಗಂಟೆಗೆ ಒಂದು ಸತಿ ಹಾಲು ಕುಡಿಸೋದು ಒಳ್ಳೆಯದು. ಮಗು ಒಂದು ಸತಿ ಬರ್ತ್ ವೇಟಿಗೂ ಅಂದರೆ ಮೊದಲು 1 ವಾರ ಬರ್ತ್ ವೇಟ್ ಲೂಸ್ ಆಗುತ್ತೆ, ಅಂದರೆ ವೆಯ್ಟ್ ಲಾಸ್ ಆಗುತ್ತೆ ಮಗುಗೆ. ಸೊ ಅಪ್ ಟು 10% ನಾವು ನಾರ್ಮಲ್ ಅಂತ ಹೇಳ್ತೀವಿ. ಈಗ 3 kg ಇರೋ ಮಗು 300 ಗ್ರಾಮ್ವರೆಗೂ ಲಾಸ್ ಆಗಬಹುದು. ಅದಕ್ಕಿಂತಲೂ ಜಾಸ್ತಿ ಆಗ್ತದೆ ಅಂದರೆ ಅವ್ರದ್ದು ಫೀಡಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಸೊ ನಾವು ಯೂಶಲಿ ಡಿಸ್ಚಾರ್ಜ್ ಮಾಡಿ ಮಕ್ಕಳನ್ನ ಮತ್ತೆ ಕರೆಯೋದು ಅದೇ ಕಾರಣಕ್ಕೆ, ಇನ್ನು ವೆಯ್ಟ್ಗೇನು ಸರಿಯಾಗಿ ಆಗ್ತಾ ಇದೆಯಾ ಅಥವಾ ಅವ್ರದ್ದು ಹಾಲು ಬರ್ತಾ ಇದೆಯಾ, ಬೇರೆ ಏನಾದರೂ ಇಶ್ಯೂಸ್ ಇದೆಯಾ ಅಂತ ನೋಡೋದಕ್ಕೆ. ಇದು ಆಗ್ತಾ ಇದೆ, ಕ್ಲೀನಾಗಿ ಆಗ್ತಾ ಇದೆ, ಮಗು ವೆಯ್ಟ್ ಗೇನ್ ಆಗ್ತಾ ಇದೆ ಅಂದಾಗ ಅದಾದಮೇಲೆ ಡಿಮಾಂಡ್ ಫೀಡಿಂಗ್ ಮಾಡೋಕ್ಕೆ ಹೇಳ್ತೀವಿ. ಅಂದರೆ ಮಗು ಅತ್ತಾಗ ಕೂಡಿಸಿ ಇಲ್ಲ ಅಂದರೆ ಮಲಗಿಸಿ. ಬಟ್ ಡಿಮಾಂಡ್ ಫೀಡಿಂಗ್ ಹೇಳಿದರೂ ಸಹ 3-4 ಗಂಟೆಗಿಂತಲೂ ಜಾಸ್ತಿ ಬಿಡೋದಕ್ಕೆ ನಾವು ಹೇಳೋದಿಲ್ಲ. ಸೊ ಮೊದಲು 6 ತಿಂಗಳು ಎವ್ರಿ 3 hours ಐಡಿಯಲಿ ದೇ ಶುಡ್ ಫೀಡ್. ಇನ್ನು ಕೆಲವು ಮಕ್ಕಳು ಹಾಲು ಕುಡಿದ ತಕ್ಷಣ ಅದನ್ನು ವಾಮಿಟ್ ಮಾಡ್ತಾರೆ, ಯಾವ ಕಾರಣದಿಂದಾಗಿ ಹಾಗಾಗತ್ತೆ ಡಾಕ್ಟರ್? ಹಾಲು ಕುಡಿದ ತಕ್ಷಣ ವಾಮಿಟಿಂಗ್ ಮಾಡೋದು ಅದು ಹಲವಾರು ಕಾರಣ ಇರ್ಬೋದು. ಒಂದು ಹೆಲ್ದಿ ಆಗಿರೋ ಮಕ್ಕಳು ವಾಮಿಟ್ ಮಾಡ್ತಾ ಇದ್ದಾರೆ, ಹೆಚ್ಚು ಹಾಲು ಕುಡ್ದಿರ್ಬೋದು, ಆವಾಗ ವಾಮಿಟ್ ಅಂದರೆ ಹೊಟ್ಟೆ ಕೆಪಾಸಿಟಿಗಿಂತಲೂ ಹೆಚ್ಚು ಹಾಲು ಕುಡಿದಾಗ ಅದು ಹೊರಗಡೆ ಹಾಕ್ತಾರೆ. ಕೆಲವು ಸತಿ GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್. ಮಕ್ಕಳದು ಈ ಅನ್ನನಾಳ ಅಂತ ಏನು ಹೇಳ್ತೀವಿ, ಫುಡ್ ಪೈಪ್, ಅದ್ರ ಕೆಳಗಡೆ ಒಂದು ಸ್ಪಿಂಕ್ಟರ್ ಇರುತ್ತೆ. ಸ್ಪಿಂಕ್ಟರ್ ಅಂದರೆ ಒಂದು ಎಲಾಸ್ಟಿಕ್ ಥರ ಇರುತ್ತೆ. ನಮಗೆಲ್ಲ ಅದು ದಟ್ ವಿಲ್ ಬಿ ವೆರಿ ಟೈಟ್. ಸೊ ಒಳಗಡೆ ಹೋಗಿದ್ದು ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಮಕ್ಕಳಲ್ಲಿ ಇಟ್ಸ್ ವೆರಿ ಲ್ಯಾಕ್ಸ್, ಅಂದರೆ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಸೊ ಒಳಗಡೆ ಹೋಗಿದ್ದು ಲಿಕ್ವಿಡ್ ಆದ್ದರಿಂದ ಹೊರಗಡೆ ಬರೋದು ಈಸಿ, ತುಂಬ ಈಸಿಯಾಗಿ ಹೊರಗಡೆ ಬರುತ್ತೆ. ಸೊ ನಾವು ಕುಡಿಸಿದ ತಕ್ಷಣ ನೀವು ಮಗುನ ತೇಗಿಸ್ತೀರಾ ಹಾಗೆ ಮಲಗಿಸಿದ್ರಿ ಅಂದ್ಕೊಳ್ಳಿ, ಆವಾಗ ವಾಂತಿ ಆಗೋದು ಜಾಸ್ತಿ, ಯಾಕೆಂದರೆ ಅದು ಮೇಲ್ಗಡೆ ಬರುತ್ತೆ. ಗಾಳಿ ಹೊರಗಡೆ ಬಂದಾಗ ಸ್ವಲ್ಪ ಹಾಲು ಬಂದುಬಿಡುತ್ತೆ. ಮತ್ತೆ ಅದೇ ಥರ ವಾಂತಿ ಆಗ್ತಾಯಿದೆ. ಅಂದರೆ ವಾಂತಿ ಆಗ್ತಾ ಇರೋದು ಪೂರ್ತಿ ಹಾಲು ಹೊರಗಡೆ ತೆಗಿತಾ ಇದ್ದಾರೆ ಆ್ಯಂಡ್ ಎವ್ರಿ ಟೈಮ್ ಅದು ಮಾಡ್ತಾ ಇದ್ದಾರೆ ಅಂದರೆ ವೈದ್ಯರನ್ನು ಕಾಣೋದು ಸೂಕ್ತ. ಇಲ್ಲ ಸ್ವಲ್ಪ ಬರ್ತಾಯಿದೆ, ಈಗ ನೀವು ಒಂದು 30 ml ಕೊಟ್ಟರೆ ಅದರಲ್ಲಿ ಒಂದು 2-3 ml ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೇನು ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅದನ್ನು ಪಾಸೆಟ್ಟಿಂಗ್ ಅಂತ ಹೇಳ್ತೀವಿ. ಮಕ್ಕಳು ತೇಗಿಸಿದಾಗ ಸ್ವಲ್ಪ ಹಾಲು ಹೊರಗಡೆ ಬರುತ್ತೆ, ವಿಚ್ ಇಸ್ ನಾರ್ಮಲ್. ಸೊ ಅದು ವೆಯ್ಟ್ಗೇನು ಕರೆಕ್ಟಾಗಿ ಆಗ್ತಾಯಿದೆ, ಮಗುಗೆ ಬೇರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಹಾಲು ಬರೋದು ನಾರ್ಮಲ್. ಅದಕ್ಕೆ ನಾವು ರಿಯಶ್ಯೂರ್ ಮಾಡ್ತೀವಿ, ಅದು ನಾರ್ಮಲ್, ವರಿ ಮಾಡ್ಕೋಬೇಕಾಗಿಲ್ಲ ಅಂತ. ಸೊ ದಟ್ ಈಸ್ ಫೈನ್. ಇನ್ನು 6 ತಿಂಗಳ ಮಕ್ಕಳಲ್ಲಿ ತುಂಬ ಅಳು ಇರುತ್ತೆ, ಒಂಥರ ಕ್ರ್ಯಾಂಕಿ ಆಗಿರ್ತಾರೆ, ಯಾವ ಕಾರಣದಿಂದಾಗಿ ಆ ರೀತಿ ಕಂಡು ಬರುತ್ತೆ ಡಾಕ್ಟರ್? ಒಂದು, ಮಕ್ಕಳು ಅಳೋದು ಈಸ್ ದೇರ್ ವೇ ಆಫ್ ಕಮ್ಯುನಿಕೇಟಿಂಗ್. ಓಕೆ, ಯಾಕೆಂದರೆ ಅವ್ರಿಗೆ ಮಾತು ಬರೋದಿಲ್ಲ. ಸೊ ಮಕ್ಕಳು ಅಳ್ತಾ ಇದ್ದಾರೆ ಅಂದರೆ ಎವ್ರಿ ಟೈಮ್ ಮನೇಲಿ ಹೇಳ್ತಾರೆ ಆ ಮಗು ಅಳ್ತಾ ಇದೆ ಹಾಲು ಕೊಡು, ಹಸುವಾಗಿದೆ ಹಾಲು ಕೊಡು. ಇಲ್ಲ, ಎವ್ರಿ ಟೈಮ್ ಮಗು ಹತ್ತಾಗ ಹಸುವಿಂದನೇ ಅಳ್ತಾ ಇರಬೇಕು ಅಂತ ಇಲ್ಲ. ಹೌದು, ಬಹಳಷ್ಟು ಬಾರಿ ಹಸುವಿಗೆ ಅಳ್ತಾರೆ, ಹೌದು. ಬಟ್ ಎಲ್ಲ ಸರ್ತಿನೂ ಹಸುವಿಗೆ ಅಳ್ತಾರೆ ಅಂತ ಇಲ್ಲೋದು. 1 ಮಂತಿಂದ 4 ಮಂತ್ಸ್ವರೆಗೂ ಕೆಲವು ಸತಿ ಕಾಲಿಕ್ ಅಂತಲೂ ಒಂದು ಪ್ರಾಬ್ಲಮ್ ಇರುತ್ತೆ. ಕಾಲಿಕ್ ಅಂತ ಹೇಳಿದ್ರೆ ಅದು ಮಕ್ಕಳು ಫಾರ್ ನೋ ರೀಸನ್, ಏನು ಕಾರಣನೇ ಇರೋದಿಲ್ಲ, ಅಳ್ತಾ ಇರ್ತಾರೆ. ನಾವು ಕೆಲವು ಸತಿ ಗಾಳಿ, ನಾ ಹೇಳ್ದಂಗೆ ಮಕ್ಕಳು ಹಾಲು ಕುಡಿಬೇಕಾದ್ರೆ ಬಹಳಷ್ಟು ಗಾಳಿ ಒಳಗಡೆ ತಗೋತಾರೆ. ಆ ಗಾಳಿ ಹೊರಗಡೆ ಬಂದಿಲ್ಲ ಅಂತ ಹೇಳಿದ್ರೆ
ಅಂದರೆ ಈ ಚಿಕ್ಕ ಮಕ್ಕಳಲ್ಲಿ ಈಗ ಮೂಗು ಕಟ್ಟೋದಾಗಿರ್ಬೋದು, ನೀವು ಹೇಳಿದ ಹಾಗೆ ಹೊಟ್ಟೆ ನೋವಿನ ಸಮಸ್ಯೆ ಆಗಿರಬಹುದು, ಈ ರೀತಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ಎದುರಾದಾಗ ಈಗ ಮೆಡಿಕೇಶನ್ ಮಾಡೋದು ಎಷ್ಟು ಸರಿ ಅಂತ ಹೇಳ್ತೀರಾ? ಮೆಡಿಕೇಶನ್ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದರೆ? ಇಲ್ಲ, ಮೆಡಿಕೇಶನ್ಸ್ ಯಾವುದೂ ಸಹ ಮಕ್ಕಳಿಗೆ ಕೊಡಬೇಕಾದ್ರೆ ವೈದ್ಯರ ಸಲಹೆ ಪಡೆದೇ ಕೊಡಬೇಕು. ಅವರೇ ಸ್ವತಃ ನಾವು ಇದನ್ನು ಮಾಡ್ತೀವಿ, ನಾನು ಮುಂಚೆ ಮಗುಗೆ ಇದು ಹಾಕಿದ್ದೆ, ಸೊ ನನಗೆ ಗೊತ್ತು, ನಾನು ಈ ಮಗುಗೂ ಅದೇ ಹಾಕಿದ್ರೆ ಸರಿ ಹೋಗುತ್ತೆ, ಆ ಥರ ಹಾಕೋದು ಸರಿಯಲ್ಲ. ಯಾಕೆಂದರೆ ಅದೇ ಆ ಮಗುಗೆ ಏನು ಪ್ರಾಬ್ಲಮ್ ಇದೆ, ಈ ಮಗುಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಿಲ್ಲ. ಸೇಮ್ ಪ್ರೆಸೆಂಟೇಷನ್ ಇರ್ಬೋದು, ಬಟ್ ಪ್ರಾಬ್ಲಮ್ ಬೇರೆ ಇರುತ್ತೆ. ಸೊ ಕೆಲವು ಸರ್ತಿ, ಎಲ್ಲ ಸರ್ತಿ ಅವ್ರು ಏನಾದರೂ ಮೆಡಿಸಿನ್ಸ್ ಕೊಡಬೇಕು ಅಂದರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಕೊಡಬೇಕು. ಅದರ್ವೈಸ್ ವಿ ವುಡ್ ನಾಟ್ ಅಡ್ವೈಸ್ ಸೆಲ್ಫ್ ಮೆಡಿಕೇಷನ್. ದಟ್ ಈಸ್ ವೆರಿ ರಾಂಗ್. ಆ್ಯಂಡ್ ಅವ್ರಿಗೆ ಡೋಸೇಜಸ್ ಸಹ ಗೊತ್ತಾಗೋದಿಲ್ಲ. ಹಲವಾರು ಬಾರಿ ಅದಾಗಿದೆ. ನಾವು ಕ್ರೋಸಿನ್ ಡ್ರಾಪ್ಸ್ ಅಂತ ಏನೋ ಕೊಟ್ಟಿರ್ತೀವಿ, 0.5 ml 0.3 ml ಈ ಥರ ಇರುತ್ತೆ ಅವ್ರಿಗೆ ಡೋಸೇಜ್. ಅದು ಎಷ್ಟೊಂದು ಸತಿ ಅವ್ರ ತಾಯಂದರು ಆ ಗಡಿಬಿಡಿನಲ್ಲಿ 5 ml ಕೊಟ್ಬಿಟ್ಟಿರ್ತಾರೆ. ದಟ್ ಈಸ್ ವೇ ಮೋರ್, ಅಂದರೆ ತುಂಬ ಅಧಿಕವಾದ ಡೋಸೇಜ್ ಆ ಮಗುಗೆ, ಆ ಮಗು ತೂಕಕ್ಕೆ. ಸೊ ದಟ್ ಈಸ್ ಅ ಸೀರಿಯಸ್ ಕಂಡೀಷನ್ ಅಗೇನ್. ಆವಾಗ ನಾವು ICUನಲ್ಲಿ ಅಡ್ಮಿಟ್ ಮಾಡಬೇಕಾಗತ್ತೆ, ಅದಕ್ಕಾದ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಮಗುಗೆ 2-3 ದಿನ ICUನಲ್ಲಿ ಇಟ್ಕೊಂಡು ಯಾವ ಥರ ಪ್ರೋಗ್ರೆಸ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ನೋಡಿರೋದ್ರಿಂದ ನಾವು ಯೂಶಲಿ ಸೆಲ್ಫ್ ಮೆಡಿಕೇಶನ್ ಅಡ್ವೈಸ್ ಮಾಡೋದೇ ಇಲ್ಲ. ಇನ್ನು ಬ್ರೆಸ್ಟ್ ಫೀಡ್ ಮಾಡುವಂಥ ತಾಯಂದ್ರಿಗೆ ಎದೆನೋವು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಗಿರುತ್ತೆ ಡಾಕ್ಟರ್. ಆ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಹೇಳ್ತೀರಾ? ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ತಾ ಇದ್ರೆ ಯೂಶಲಿ ಎದೆನೋವು ಬರೋದಿಲ್ಲ. ಮೊದಲ ಕೆಲವು ದಿನದಲ್ಲಿ ಅವರಿಗೆ ಕಚ್ಚಬೇಕಾದ್ರೆ ಸ್ವಲ್ಪ ನೋವಿರುತ್ತೆ, ಹೌದು, ಬಟ್ ಅದು ಸಹ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಬಟ್ ಮಗು ಸರಿಯಾಗಿ ಫೀಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹಾಲು ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದರೆ ಮಗು ಕರೆಕ್ಟಾಗಿ ಅವ್ರು ಒಂದು ಕಡೆ ಪೂರ್ತಿ ಒಂದು 10ರಿಂದ 15 ನಿಮಿಷ ಫೀಡ್ ಮಾಡಿ ಮತ್ತೆ ಇನ್ನೊಂದು ಕಡೆ ಹೋಗಬೇಕು. ಅದನ್ನು ನಾರ್ಮಲಾಗಿ ಅವ್ರು ಫೀಡಿಂಗ್ ಮಾಡಬೇಕಾಗಿರೋದು. ಕೆಲವು ಸತಿ ಏನು ಮಾಡ್ತಾರೆ, ಈ ಕಡೆ 1-2 ನಿಮಿಷ ಮಾಡ್ತಾರೆ, ಆಮೇಲೆ ತೆಗೆದು ಈ ಕಡೆ ಹಾಕೊಳ್ತಾರೆ. ಸೊ ಒಂದು ಬ್ರೆಸ್ಟ್ ಎಂಟಿ ಮಾಡಿದಿರ ಇನ್ನೊಂದು ಬ್ರೆಸ್ಟ್ ಹೋದಾಗ ಅಲ್ಲಿ ಹಾಲು ಎಂಟಿ ಆಗಿರೋದಿಲ್ಲ. ಸೊ ಅದು ಅಕ್ಯುಮುಲೇಟ್ ಆಗಿ ಹಾಲು ಕಟ್ಕೊಳ್ಳುತ್ತೆ. ಲ್ಯಾಕ್ಟೇಷನಲ್ ಡಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದು ಕಟ್ಕೊಳ್ಳುತ್ತೆ. ಆ ಥರ ಸಂದರ್ಭದಲ್ಲಿ ಬ್ರೆಸ್ಟ್ ಆಪ್ಸಿಸ್ ಆಗುತ್ತೆ. ಎಂಗಾರ್ಜ್ ಬ್ರೆಸ್ಟ್ ಅಥವಾ ಬ್ರೆಸ್ಟ್ ಆಪ್ಸಿಸ್ ಆಗೋದು ತುಂಬ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಈ ಥರದ ಪರಿಸ್ಥಿತಿನಲ್ಲಿ ಅವ್ರ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ, ಈಗ ಪೇನ್ ಕಿಲ್ಲರ್ಸ್ ಏನಾದರೂ ತೊಗೊಂಡು, ಅವ್ರ ವೈದ್ಯರ ಸಲಹೆ ತೊಗೊಂಡು ಪೇನ್ ಕಿಲ್ಲರ್ಸ್ ತೊಗೊಂಡು ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಮಗು ಕುಡಿಸ್ಬೋದು. ಸೊ ಹಾಗೆಯೇ ಬ್ರೆಸ್ಟ್ ಮಸಾಜ್ ಮಾಡಬೇಕು. ಎಲ್ಲಿ ಕಟ್ಕೊಂಡಿರುತ್ತೆ ಅಲ್ಲಿ ಗೆಡ್ಡೆ ಥರ ಏನಾದರೂ ಇದ್ದರೆ ಅದು ಮಸಾಜ್ ಮಾಡಿ ತೆಗಿಬೇಕಾಗತ್ತೆ. ಸೊ ಇದು ಅವ್ರು ಏನಾದರೂ ಆ ಥರ ನೋವು ಬರ್ತಾ ಇದೆ ಅಥವಾ ಗೆಡ್ಡೆ ಕಟ್ಕೊಂಡಿದೆ, ಹಾಲು ಬರ್ತಾ ಇಲ್ಲ, ಕುಡಿಸ್ಬೇಕಾದ್ರೆ ಎಲ್ಲ ನೋವಾಗ್ತಾ ಇದೆ ಅಂದರೆ ದಿಸ್ ಇಸ್ ದ ಐಡಿಯಲ್ ಥಿಂಗ್ ಟು ಡೂ. ಅವ್ರು ಕರೆಕ್ಟಾಗಿ ಫೀಡ್ ಮಾಡಿದ್ರೆ ಯೂಶಲಿ ಆಗೋದಿಲ್ಲ, ಬಟ್ ಫೀಡ್ ಮಾಡ್ದಿರ ಈ ಥರ ಏನಾದರೂ ಆಯಿತು ಅಂತ ಹೇಳಿದ್ರೆ ಈ ಥರ ಫಾಲೋ ಮಾಡಿ ಹಾಲನ್ನೆಲ್ಲ ತೆಗೆದು ಮಗು ವೇಸ್ಟ್ ಮಾಡೋದು ಬೇಡ, ಮಗು ಕುಡಿಸ್ಬೋದು. ಹಾಗೆ ಆ ಲ್ಯಾಕ್ಟೇಷನಲ್ಲಿ ಡಕ್ಟ್ಸಲ್ಲಿ ಏನು ಬ್ಲಾಕ್ ಆಗಿರುತ್ತೆ ಅದು ಸಹ ರಿಲೀವ್ ಆಗುತ್ತೆ. ಈಗ ಎಷ್ಟೋ ಜನ ಬ್ರೆಸ್ಟ್ ಫೀಡಿಂಗ್ ಮಾಡೋ ಸಂದರ್ಭದಲ್ಲಿ ಹೊರಗಡೆ ಹಾಲು ತೆಗೆದು ಮಕ್ಕಳಿಗೆ ಕೊಡ್ತಾರೆ. ಅದು ಎಷ್ಟು ಅವರ್ವರೆಗೆ ಇಟ್ಕೋಬೋದು ಅಥವಾ ಎಷ್ಟು ಅವರ್ವರೆಗೆ ಮಕ್ಕಳಿಗೆ ಕೊಡ್ಬೋದು ಅಂತ ಹೇಳ್ತೀರಾ ಡಾಕ್ಟರ್? ಎಕ್ಸ್ಪ್ರೆಸ್ ಮಾಡಿರುವಂಥ ಹಾಲು ರೂಮ್ ಟೆಂಪ್ರೇಚರಲ್ಲಿ ನಾರ್ಮಲಿ 4 to 6 ಅವರ್ಸ್ವರೆಗೂ ಇಡ್ಬೋದು. ರೂಮ್ ಟೆಂಪ್ರೇಚರಿಂದ ದಾಟಿ, ಇವಾಗ ನಾವು 4 ಅವರ್ಸ್ ದಾಟ್ತು ಅಂತ ಹೇಳಿದ್ರೆ ನಾರ್ಮಲಿ ಫ್ರಿಡ್ಜಲ್ಲಿ ಇಡಕ್ಕೆ ಹೇಳ್ತೀವಿ. ಫ್ರಿಡ್ಜ್ನಲ್ಲಿ ಅಗೇನ್ ಡೋರಲ್ಲಿ ಇಡೋ ಹಾಗಿಲ್ಲ, ಹಿಂದೆ ಇಡಬೇಕು, ಬಿಕಾಸ್ ದ ಟೆಂಪ್ರೇಚರ್ ಮೇಂಟೈನ್ ಆಗಬೇಕಂತ. ಫ್ರಿಡ್ಜ್ನಲ್ಲಿ ನಾವು 4 ದಿನದವರೆಗೂ ಇಡ್ಬೋದು. ಇದಾಗಿ ಮೇಲೆ ಇಡಬೇಕು, ಅಂದರೆ 4 ದಿನದ ಮೇಲೆ ಇಡಬೇಕು ಅಂತ ಹೇಳಿದ್ರೆ ಫ್ರೀಝರಲ್ಲಿ ಹೋಗುತ್ತವ. ಅದರಲ್ಲಿ 4 ಮಂತ್ಸ್ವರೆಗೂ ಇಡ್ಬೋದು. 4 ಮಂತ್ಸ್ ಅಂತ ಹೇಳಿದ್ರೆ ಫ್ರೀಝರಲ್ಲಿ ಇಟ್ಟಿದ್ದು ಸಪ್ರೇಟ್ ಡೋರ್ ಇರಬೇಕು ಫ್ರೀಝರ್ಗೆ. ನೀವು ಒಂದೇ ಫ್ರಿಡ್ಜಲ್ಲಿ ಮೇಲ್ಗಡೆ ಫ್ರೀಝರ್ ಕೆಳಗಡೆ ಇದಿರೋದಾಗ ಪದೇ ಓಪನ್ ಮಾಡ್ತಾ ಇರ್ತೀರ, ಆವಾಗ ಟೆಂಪ್ರೇಚರ್ ಮೇಂಟೈನ್ ಆಗೋದಿಲ್ಲ. ಸೊ ಆ ಫ್ರೀಝರ್ಗೆ ಸಪ್ರೇಟ್ ಡೋರ್ ಇದ್ದರೆ ಆ ಫ್ರೀಝರ್ನಲ್ಲಿ ನೀವು 4 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಬ್ರೆಸ್ಟ್ ಫೀಡಿಂಗ್ ಕುರಿತಂತೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದಗಳು. ನನಗೆ ಈ ಥರದ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ TV9 ಹಾಗೂ ಸ್ಪರ್ಶ್ ಹಾಸ್ಪಿಟಲ್ಗೆ ನನ್ನ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಸ್ಪರ್ಶ್ ಹಾಸ್ಪಿಟಲ್ ಹೆಣ್ಣೂರಿನಲ್ಲಿ ವಿ ಹ್ಯಾವ್ ಅ ವೆರಿ ಗುಡ್ ಪೀಡಿಯಾಟ್ರಿಕ್ ಟೀಮ್. ನನ್ನ ಜೊತೆ ಡಾಕ್ಟರ್ ಮೇಘ ಮತ್ತು ಡಾಕ್ಟರ್ ಪ್ರೀತಿ ಅಂತ ಇನ್ನೂ 2 ವೈದ್ಯರಿದ್ದಾರೆ, ಮಕ್ಕಳ ವೈದ್ಯರು. ಸೊ ವಿ ಮ್ಯಾನೇಜ್ ಆಲ್ ಕೈಂಡ್ಸ್ ಆಫ್ ಕೇಸಸ್, ಅಂದರೆ ಎಲ್ಲ ತರಹದ ಕೇಸ್ಗಳು, ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಇದ್ದರೂ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲ ತರಹದ ಫೆಸಿಲಿಟಿ ನಮ್ಮಲ್ಲಿದೆ. ಸೊ ಏನಾದರೂ ಸಹಾಯ ಇದ್ದರೂ, ನಿಮಗೇನಾದರೂ ಸಲಹೆ ಬೇಕಿದ್ದರೂ ನಮ್ಮನ್ನು ಬಂದು ಕಾಣ್ಬೋದು ಆರಾಮಾಗಿ. ಆ್ಯಂಡ್ 24/7 ಪೀಡಿಯಾಟ್ರಿಷಿಯನ್ ಕವರೇಜ್ ಇರುತ್ತೆ. ಸೊ ಯಾವಾಗ ಬೇಕಾದರೂ ನೀವು ಬಂದು ನಮ್ಮನ್ನು ಕಾಣ್ಬೋದು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ನೀವು ಕೂಡ ನಿಮಗೆ ಏನಾದರೂ ಪೀಡಿಯಾಟ್ರಿಷಿಯನ್ ಸಲಹೆ ಬೇಕಾಗಿದ್ದಲ್ಲಿ ನೀವು ಕೂಡ ಈ ಅಡ್ರೆಸ್ಸನ್ನು ಸಂಪರ್ಕಿಸಬಹುದು. ಸ್ಪರ್ಶ್ ಹಾಸ್ಪಿಟಲ್, ಹೆಣ್ಣೂರು ರೋಡ್, HBR ಲೇಔಟ್, ಬೆಂಗಳೂರು 560043. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 7411654716. ಇದೇ ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.